ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚಿನ್ನು ಚಿಕ್ಕ ಯೂಟ್ಯೂಬ್ ಚಾನಲ್. ಬರ್ರಿ ಇವತ್ತು ನಾವು ಮಾಡತ್ತೀವಿ ಕಬಾಬ್ ಮಾಡಕ್ಕೆ ನಾನು ಕೊತ್ತಂಬರಿ ಮತ್ತು ಪುದೀನ ತೊಗೊಂಡೇನಿ. ಮತ್ತು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಇರಲಿಲ್ಲ, ಹಾಗಾಗಿ ಅಲ್ಲ ಬೆಳ್ಳುಳ್ಳಿ ಕೊತ್ತಂಬರಿ ಪುದೀನ ಎಲ್ಲ ಹಾಕ್ಕೊಂಡು ಮಿಕ್ಸರ್ ಮಾಡ್ಕೊಂಬರೋಣ್ರಿ. ಬೆಳ್ಳುಳ್ಳಿ ಮತ್ತು ಅಲ್ಲ ನಾನು ತೊಗೊಂಡೆ ನೋಡ್ರಿ, ಇಷ್ಟು ತೊಗೊಂಡೇನಿ. ಇದು ಪೇಸ್ಟ್ ಇದ್ದಿತ್ತಂದ್ರೆ ಈಗ ಇದ್ರೊಳಗೆ ಹಾಕ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ, ಪೇಸ್ಟ್ ಇರಲಿಲ್ಲ, ಹಾಗಾಗಿ ನಾನು ಇದ್ರೊಳಗೆ ಹಾಕ್ಕೊಳತ್ತೀನಿ. ಇದನ್ನ ಮಿಕ್ಸರ್ ಮಾಡ್ಕೋಬೇಕು. ಇದಕ್ಕೊಂದು ಸ್ವಲ್ಪ ಹಸಿ ಖಾರ ಹಾಕ್ಕೋತೇನೆ ರೀ ನಾನು ಇವತ್ತು, ಒಣ ಖಾರ ಹಾಕತ್ತಿಲ್ಲ ಕಬಾಬಿಗೆ, ಹಾಗಾಗಿ ಹಸಿ ಖಾರ ಹಾಕ್ಕೊಳತ್ತೀನಿ. ಒಣ ಖಾರದ್ದು ತಿಂದೇವ್ರಿ ಮ್ಯಾಗ ಇದೊಂಥರ ಬೇರೆ ಟೇಸ್ಟ್ ಮಾಡೋಣ ಅಂಥೇಳಿ ಹಸಿ ಖಾರ ಹಾಕ್ಕೊಂಡೇನಿ. ಈಗ ನೋಡಿರಿ, ನಾನು ಇಷ್ಟು ಚಿಕನ್ ತೊಗೊಂಡೇನಿ. ಅರ್ಧ ಕೆ ಜಿ ಚಿಕನ್ ತರಿಸಿದ್ದೆ. ಅರ್ಧ ಕೆ ಜಿ ಒಳಗೆ ಒಂದು ಪಾವು ಕೆ ಜಿ ಗ್ರೇವಿಗೆ ಅಂತ ಹೇಳಿ ಎತ್ತಿಟ್ಕೊಂಡೇನಿ, ಮತ್ತು ಪಾವು ಕೆ ಜಿ ಕಬಾಬ್ ಮಾಡ್ಕೊಳತ್ತೀವಿ. ನಾವು 4 ಜನ ಅದೇವ್ರಿ, ನಾನು, ಚಿಕ್ಕಿ, ಚಿನ್ನಿ ಮತ್ತು ಅವ್ರ ಪಪ್ಪ 4 ಮಂದಿ ಇದ್ದೀವಿ. ನಮ್ಮ 4 ಮಂದಿಗೆ ಇಷ್ಟು ಸಾಕಾಕೈತಿ. ಇದಕ್ಕೆ ಒಂದು ಸ್ವಲ್ಪ ಕಬಾಬ್ ಪೌಡ್ರ್ ಹಾಕ್ಕೊಂಡೆ ನೋಡ್ರಿ ನಾನು. ಮತ್ತು ಇದೇನು ಪೇಸ್ಟ್ ಮಾಡ್ಕೊಂಡಿದ್ದೆಲ್ಲ ಈ ಪೇಸ್ಟ್ನ ಹಾಕ್ಕೊಂಡೇನಿ. ಕಬಾಬ್ ಪೌಡ್ರ ಮತ್ತು ಇದು ಪೇಸ್ಟ್, ಕೊತ್ತಂಬರಿ ಮತ್ತು ಪುದೀನ ಮತ್ತು ಅಲ್ಲ ಬೆಳ್ಳುಳ್ಳಿ ಏನು ಮಿಕ್ಸರ್ ಮಾಡ್ಕೊಂಡಿದ್ದೆಲ್ಲ ರೀ ಅದು, ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳತ್ತೀನಿ. ಇದನ್ನೆಲ್ಲ ಹಿಂಗೆ ಮಿಕ್ಸ್ ಮಾಡ್ಕೊಳತ್ತೀನಿ ನೋಡ್ರಿ. ನಾನಿವತ್ತು ಇದಕ್ಕೆ ಕೆಂಪು ಖಾರ ಹಾಕ್ಕೊಳಕತ್ತೀನಿ ರೀ, ಹಸಿ ಖಾರ ಹಾಕ್ಕೊಂಡೇನಿ. ಮತ್ತೊಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಂಡೆ. ಈಗ ಕಲರ್ ಚಂದ ಬರ್ತೈತಿ ಅಂಥೇಳಿ ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಂಡೇನಿ ರೀ. ಉಪ್ಪು ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತೇನೆ ರೀ. ಉಪ್ಪು ಈಗ ನಾ ಹಾಕ್ಕೊಂಡಿಲ್ಲ, ಕಬಾಬ್ ಪೌಡ್ರ್ನಾಗ ಒಂದು ಸ್ವಲ್ಪ ಇರ್ತೈತಿ, ಅಷ್ಟೇ ಬಿಟ್ಟಿದ್ದೆ. ಒಂದು ಸ್ವಲ್ಪ ಉಪ್ಪು ಮತ್ತು ಕಾರ್ನ್ಫ್ಲೋರು ಮತ್ತು ಮೈದಾ ಹಿಟ್ಟು. ಇದಕ್ಕೆ ನೋಡಿರಿ, ನಾನು ಕಾರ್ನ್ಫ್ಲೋರ್ ಹಿಟ್ಟು ಹಾಕ್ಕೊಳತ್ತೀನಿ ಒಂದು ಸ್ವಲ್ಪ. ಅದಕ್ಕೆ ಎಷ್ಟು ಬೇಕು ಅಷ್ಟು ನೋಡಿ ಹಾಕೋರಿ, ನಾ ಏನು ಅಳತೆ ಮಾಡಿ ಹಾಕಿಲ್ಲ. ಅದಕ್ಕೆ ಹಿಂಗೆ ಕೋಟಿಂಗ್ ಆಗ್ಬೇಕು ಹಂಗೆ. ಮತ್ತೊಂದು ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡೆ ನೋಡಿರಿ ನಾನು ಲಾಸ್ಟಿಗೆ. ಮೈದಾ ಹಿಟ್ಟು ಹಾಕೋದ್ರಿಂದ ಕ್ರಿಸ್ಪಿ ಆಕ್ಕವು, ಆಮೇಲೆ ಕೋಟಿಂಗು ಚಂದ ಆಕೈತ್ರಿ. ಹಾಗಾಗಿ ಸ್ವಲ್ಪ ಕಾರ್ನ್ಫ್ಲೋರ್ ಮತ್ತು ಸ್ವಲ್ಪ ಮೈದಾ ಹಿಟ್ಟು ಎರಡನ್ನೂ ಮಿಕ್ಸ್ ಮಾಡ್ಕೊಂಡೀನಿ. ಮತ್ತು ಲಿಂಬೆಹಣ್ಣು ಹಿಂಡ್ಕೋಬೇಕು ರೀ. ಇದೊಂದು ಸ್ವಲ್ಪ ಹಿಂಗೆ ಕಬಾಬಿಗೆ ಇಂಗ್ರೀಡಿಯೆಂಟ್ಸ್ ಏನು ಜಾಸ್ತಿ ಹಾಕೋದು ಇರಂಗಿಲ್ಲ ರೀ, ಸ್ವಲ್ಪ ಇರ್ತಾವೆ. ಆದ್ರೆ ಅದು ಮೇನ್ ಏನಂದ್ರೆ ಅದು ನೆನಿಬೇಕಿರ್ತೈತೆ ರೀ, ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಆಗಬೇಕಿರ್ತೈತಿ. ಹಾಗಾಗಿ ಇದನ್ನಿಷ್ಟು ಕಲಸಿಟ್ಟು ನಾನು ಗ್ರೇವಿ ಮಾಡ್ಕೊಂಡ್ರಾತಂತ ಹೇಳಿ ಮೊದಲು ಕಬಾಬದನ್ನು ಕಲಸಿಟ್ಕೊಳಕತ್ತಿದ್ದೀನಿ. ಕಬಾಬ್ ಪೌಡ್ರು ಯಾಕೋ ಒಂದು ಸ್ವಲ್ಪ ಕಮ್ಮಿ ಅನ್ಸತೈತೆ ರೀ, ಹಾಗಾಗಿ ಕಬಾಬ್ ಪೌಡ್ರು ಮತ್ತು ಸ್ವಲ್ಪ ಉಪ್ಪನ್ನು ಹಾಕೋತೀನಿ. ಈಗ ನೋಡಿರಿ, ಕಬಾಬ್ ಪೌಡ್ರನ್ನ ಹಾಕ್ಕೊಂಡೆ, ತುಪ್ಪನ ಹಾಕ್ಕೊಂಡೇನಿ. ಮತ್ತು ಎಳ್ಳಿದ್ದು ರೀ ಮನ್ಯಾಗ, ಒಂದಿಷ್ಟು ಎಳ್ಳು ಹಾಕೋಣ ಅಂಥೇಳಿ ಎಳ್ಳು ಹಾಕಾತಿದ್ದೆ. ಕಬಾಬ್ ಪೌಡ್ರ್ನಾಗೂ ಇರ್ತಾವ್ರಿ ಎಳ್ಳು, ಆದ್ರೆ ಕಮ್ಮಿ ಇರ್ತಾವೆ. ಹಾಗಾಗಿ ಮನ್ಯಾಗ ಎಳ್ಳಿದ್ದು ಬೆಳಿವು ಅಂಥೇಳಿ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳತ್ತೀನಿ. ಈಗ ಒಂದು ಅರ್ಧ ಲಿಂಬೆಹಣ್ಣು ತೊಗೊಂಡೇನಿ ರೀ. ಈ ಅರ್ಧ ಲಿಂಬೆಹಣ್ಣನ್ನು ಬೀಜ ತೆಗೆದು ಇದ್ರೊಳಗೆ ಹಿಂಡ್ಕೊಂಡ್ಬಿಡ್ತೇನೆ ರೀ. ಇದನ್ನೆಷ್ಟು ಮಾಡಿ ಒಂದು ತಾಸಾದರೂ ನೆನಿಬೇಕು ರೀ. ಕಮ್ಮಿ ಅಂದ್ರೆ ಒಂದು ಅರ್ಧ ತಾಸು ನೆನಿಬೇಕು. ನಾವು ಒಂದು ಗ್ರೇವಿ ಮಾಡ್ಕೊಳತ್ತನ ಅಂತ ಹೇಳಿದ್ರೆ ಇದು ನೆನಿತೈತಿ. ಲಾಸ್ಟಿಗೆ ನಾನು ಕಬಾಬ್ ಕರ್ಕೋತೀನಿ. ಕಬಾಬ್ ಕರಿವಾಗ ಮತ್ತೆ ಸಿಗ್ತೇನೆ ರೀ. ಒಂದು ಕಡೆ ನೋಡ್ರಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡೇನಿ, ಆ ಕಡೆ ನಮ್ಮ ಗ್ರೇವಿ ಕುದಿಯಾಕತ್ತೈತಿ. ಹಾಗಾಗಿ ನಾನು ಈ ಕಡೆ ಕಬಾಬ್ ಕರ್ಕೊಳಕತ್ತಿದ್ದೆ ನೋಡ್ರಿ. ಹಿಂಗೆ ಮಾಡಿಟ್ಕೊಂಡಿರೋವಂಥದ್ದನ್ನು ಸ್ವಲ್ಪ ಹೊತ್ತು ನಾನು ಫ್ರಿಜ್ನಾಗ ಇಟ್ಟಿದ್ದೆ ರೀ ಮ್ಯಾರಿನೇಟ್ ಹಾಕಿ. ಎಲ್ಲ ಆಗೈತಿ, ಕರ್ಕೊಳತ್ತೀನಿ. ನಮ್ಮ ಮನ್ಯಾಗ ನಮ್ಮ ಚಿನ್ನಿ, ಚುಕ್ಕಿ ಮತ್ತು ಅವ್ರ ಪಪ್ಪ ನನಗೂ ಎಲ್ಲರಿಗೂ ಕಬಾಬ್ ಸೇರ್ತೈತೆ ರೀ. ಹಾಗಾಗಿ ಮಾಡಿದಾಗ ಒಂದ್ಸರಿ ಕಬಾಬ್ ಮಾಡಿರ್ತೀವಿ. ಆದರೆ ಇಷ್ಟು ದಿವಸ ಶೇರ್ ಮಾಡ್ಕೊಂಡಿಲ್ಲ, ಹಾಗಾಗಿ ಇವತ್ತು ಶೇರ್ ಮಾಡತ್ತೀನಿ. ಅದ್ರಾಗ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಮಾಡತ್ತಿದ್ದೆ. ಕೊತ್ತಂಬರಿ ಮತ್ತು ಪುದೀನ ಜಾಸ್ತಿ ಹಾಕಿ ಹಸಿ ಖಾರದ, ಪ್ರತಿ ಸತಿ ಒಣ ಖಾರ ತಿಂದು ಬೇಜಾರಾಗಿತ್ತು ರೀ. ಹಾಗಾಗಿ ಸ್ವಲ್ಪ ಡಿಫ್ರೆಂಟ್ ಇರಲಿ ಅಂಥೇಳಿ ಹಿಂಗೆ ಮಾಡತ್ತಿದ್ದೆ.
ನೋಡ್ರಿ ನಮ್ಮ ಕಬಾಬ್ ರೆಡಿ ಆಕತ್ತು. ಕಬಾಬ್ ಮಸ್ತ್ ಆಗ್ಯಾವ ನೋಡ್ರಿ, ನೀವು ಮಾಡ್ಕೊಂತೀನ್ರಿ. ನಮ್ಮ ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ. ಬಾಯ್.